ಕೊಯ್ದವರೆನ್ನ ಹೊರೆದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿ ನಡೆದವರೆನ್ನ ತಂದೆ ತಾಯಿಗಳೆಂಬೆ, ಜರಿದು ನಡೆದವರೆನ್ನ ಜನ್ಮ ಬಂಧುಗಳೆಂಬೆ, ಆಡಿಕೊಂಡವರೆನ್ನ ಆಳ್ದರೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದರು ಕೂಡಲ ಸಂಗಮ ದೇವ. ಅರ್ಥ ಹೀಗಿದೆ. ಹೊಯ್ದವರೆನ್ನ ಹೊರೆದವರೆಂಬೆ ಅಂದರೆ ಏನಾದ್ರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಯಾರಾದರೂ ಹೊಡೆದ್ರೂ ಸಹ ಅವರು ನಮ್ಮ ಒಳ್ಳೇದಕ್ಕೋಸ್ಕರ ನಾವು ತಪ್ಪು ಮಾಡಿರೋದಕ್ಕೋಸ್ಕರನೇ ಹೊಡೆದಿರೋದು ಅಂತ ಬಸವಣ್ಣವರು ಅವ್ರನ್ನೂ ಸಹ ಹೊಗಳಿದ್ದಾರೆ. ಬೈದವರೆನ್ನ ಬಂಧುಗಳೆಂಬೆ, ಏನಾದರೂ ತಪ್ಪು ನಡೆದ್ರೆ ಯಾರಾದರೂ ಬೈದರೆ ಅಕ್ಕಪಕ್ಕದವರು ಈ ಥರ ತಪ್ಪು ನಡೆದಿರೋದಕ್ಕೆ ಬೈದಿರೋದು, ಅವರು ನಮ್ಮ ಬಂಧುಗಳಾಗಿರೋದಕ್ಕೋಸ್ಕರ ಬೈದಿರೋದು ಅಂತ ಬೈದವ್ರನ್ನ ಬಂಧುಗಳಿಗೆ ಹೋಲಿಸಿದರೆ ಬಸವಣ್ಣನವರು. ನಿಂದಿಸಿ ನಡೆದವರನ್ನ ತಂದೆ ತಾಯಿಗಳೆಂಬೆ, ಏನಾದರೂ ಕೆಲಸ ಮಾಡಬೇಕಾದ್ರೆ ನಿಂದನೆ ಮಾಡೋದು, ನಿನ್ನ ಕೈಲಿ ಆಗಲ್ಲ, ಮಾಡೋಕ್ಕಾಗಲ್ಲ, ನೀನು ಏನು ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಸಕ್ಸಸ್ ಕಾಣಲ್ಲ ಅಂತ ನಿಂದನೆ ಮಾತಾಡೋರು ಸಹ ತಂದೆ ತಾಯಿಗೆ ಹೋಲಿಕೆ ಮಾಡಿದರೆ ಬಸವಣ್ಣನವರು. ಇನ್ನು ಜರಿದು ನಡೆದವರನ್ನ ಜನ್ಮ ಬಂಧುಗಳೆಂಬೆ, ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ನೀನು ಆ ಕೆಲಸ ಮಾಡೋದೇ ಬೇಡ, ಆ ಕೆಲಸ ಮಾಡಿ ನೀನೇನು ಆಗಬೇಕಾಗಿಲ್ಲ ಅಂತ ಜರಿದು ಮಾತಾಡೋರೇ ನಮ್ಮ ಜನ್ಮ ಬಂಧುಗಳು ಅಂತ ಸಹ ಹೇಳಿದ್ದಾರೆ. ಇಷ್ಟೆಲ್ಲರನ್ನೂ ಹೊಗಳಿದಂತಹ ಬಸವಣ್ಣನವರು ಹೊಗಳಿದವ್ರನ್ನ ಮಾತ್ರ ಅವರು ಬಂಗಾರದ ಶೂಲಕ್ಕೆ ಏರಿಸಿ ನಮ್ಮನ್ನು ಸಾಯಿಸ್ತಾರೆ. ಹೊಗಳೋದ್ರಿಂದ ಒಬ್ಬ ಮನುಷ್ಯ ತನ್ನ ಕೆಲಸನ ನಿಧಾನ ಗತಿಯಲ್ಲಿ ಮಾಡ್ತಾನೆ. ಅದಕ್ಕೆ ಹೊಗಳೋದವ್ರನ್ನ ಬಸವಣ್ಣವರು ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿಕ್ಕಿದರು ಕೂಡಲ ಸಂಗಮ ದೇವ ಅಂದರೆ ಹೊಗಳೋದವರು ನನ್ನ ಬಂಗಾರದ ಶೂಲಕ್ಕೆ ಏರಿಸಿ ಕೊಲ್ತಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.